ಜಾಸ್ತಿ ಪ್ರೈಸಲ್ಲಿರುವಂಥ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡುವಂತಹ ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬಂದಮೇಲೆ ಮನೆಯಲ್ಲೂ ಕೂಡ ಬೈಸ್ಕೊಳ್ಬೇಕಾಗತ್ತಲ್ಲ. ಸ್ಯಾರಿ ಆ ಥರ ಇತ್ತು, ಬಂದಮೇಲೆ ಈ ಥರ ಇದೆ, ಏನಕ್ಕೆ ತಗೊಂಡೆ, ಇಷ್ಟೊಂದು ದುಡ್ಡ ಇದಕ್ಕೆ ಅಂತ ಮನೆಯಲ್ಲೆಲ್ಲ ಬೈತಾರೆ ಅಂತ ಜನ ಈ ರೀತಿಯಾದಂಥ ಹೈ ಪ್ರೈಸಲ್ಲಿರುವಂಥ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಜಾಸ್ತಿ ಪ್ರೈಸ್ನ ಸ್ಯಾರೀಸ್ಗಳನ್ನ ರಿವ್ಯೂ ಮಾಡ್ತಾ ಇರ್ತೀನಿ. ಬ್ಯೂಟಿಯನ್ನು ಕಾಪಾಡೋದಕ್ಕೆ ಒಳ್ಳೆ ಕ್ವಾಲಿಟಿ ಆಗಿರುವಂತಹ ಸೋಪ್ಗಳನ್ನು ಯೂಸ್ ಮಾಡ್ತೀವಿ. ಆ ಸೋಪ್ಗಳಲ್ಲೂ ಕೂಡ ಎಷ್ಟು ಕೆಮಿಕಲ್ಸ್ ಇರುತ್ತೆ, ಅದರಲ್ಲೂ ಕೂಡ ಎಷ್ಟು ಸೋಪ್ಗಳು ಟಾಯ್ಲೆಟ್ ಸೋಪ್ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಏನಪ್ಪ ಇದು ಇಷ್ಟು ದಿನ ನಾವು ಯೂಸ್ ಮಾಡ್ತಾ ಇರೋದು ಟಾಯ್ಲೆಟ್ ಸೋಪ್, ಹಂಗೂ ಕೂಡ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳು ತಲುಪಲಿ ಅಂತ ಕೂಡ ಅಷ್ಟೇ. ನೀವು ಹೇಳ್ದಾಗ ಕೂತ್ಕೊಳ್ಳುತ್ತೆ. ಕಾಂಚೀಪುರಂ ಸ್ಯಾರಿ ಅಂದಮೇಲೆ ಮಾತಾಡೋ ಹಾಗೆ ಇಲ್ಲ. ವಿತೌಟ್ ಐರನಿಂಗ್ ಈ ಒಂದು ಸ್ಯಾರಿಯನ್ನು ನೀವು ವೇರ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಈ ಟೈಪಲ್ಲಿ ಇದೆ. ಈ ಸೋಪ್ ಮೋಲ್ಡ್ಗೆ ನಾವು ಸೋಪ್ ಬೇಸ್ ಇದೆಯಲ್ಲ ಅದನ್ನು ಮೆಲ್ಟ್ ಮಾಡಿ ಇದಕ್ಕೆ ಸೋಪ್ ಬೇಸ್ಗಳನ್ನ ನಾನು ಕೂಡ ಈ ಒಂದು ಕಾರಣಕ್ಕೇ ಬುಕ್ ಮಾಡಿದ್ದೀನಿ. ಹೀಗೇ ಈ ಒಂದು ಸೋಪ್ ಬೇಸನ್ನು ಕೂಡ ಯೂಸ್ ಮಾಡ್ಬೋದು. ಯಾವ ಥರ ಬೇಕಾದ್ರೂ ಶೇಪ್ಗಳನ್ನ ಕೊಟ್ಕೊಂಡು, ಯಾವ ಥರ ಬೇಕಾದರೂ ಕಲರು, ಫ್ರ್ಯಾಗ್ರೆನ್ಸು ಯಾವುದನ್ನು ಬೇಕಾದರೂ ಆ್ಯಡ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಟೈಪಲ್ಲಿ ನೀವು ಈ ಒಂದು ಸೋಪ್ಗಳನ್ನ ಮಾಡ್ಕೊಳ್ಬೋದು. ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ 2 ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಬ್ರೈಡಲ್ ವೇರ್ ಕಲೆಕ್ಷನ್ಸ್. ಆಲ್ಮೋಸ್ಟ್ ನನ್ನ ವೀಡಿಯೋಸ್ಗಳಲ್ಲಿ ಬ್ರೈಡಲ್ ವೇರ್ ಸ್ಯಾರೀಸ್ಗಳನ್ನೇ ರಿವ್ಯೂ ಮಾಡ್ತಾ ಇರ್ತೀನಿ. ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲೂ ಕೂಡ ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ನಾರ್ಮಲ್ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ತಾರೆ, ಬಟ್ ಕಾಸ್ಟ್ಲಿ ಸ್ಯಾರೀಸ್ಗಳನ್ನ ಯಾರು ಪರ್ಚೇಸ್ ಮಾಡೋವಂಥ ಗೋಜಿಗೆ ಹೋಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಂದು ಸಲ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಬ್ರೈಡಲ್ ವೇರ್ ಸ್ಯಾರಿ ಆಗಿರ್ಬೋದು ಅಥವಾ ಹೈ ಪ್ರೈಸಲ್ಲಿರುವಂಥ ಸ್ಯಾರಿ ಆಗಿರ್ಬೋದು ಹೇಗೆ ಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲೇ ಪ್ರೈಸಲ್ಲಿರುವಂಥ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡೋವಂತಹ ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬಂದಮೇಲೆ ಮನೆಯಲ್ಲೂ ಕೂಡ ಬೈಸ್ಕೊಳ್ಬೇಕಾಗತ್ತಲ್ಲ. ಸ್ಯಾರಿ ಆ ಥರ ಇತ್ತು, ಬಂದಮೇಲೆ ಈ ಥರ ಇದೆ, ಏನಕ್ಕೆ ತಗೊಂಡೆ, ಇಷ್ಟೊಂದು ದುಡ್ಡ ಇದಕ್ಕೆ ಅಂತ ಮನೆಯಲ್ಲೆಲ್ಲ ಬೈತಾರೆ ಅಂತ ಎಷ್ಟೋ ಜನ ಈ ರೀತಿಯಾದಂಥ ಹೈ ಪ್ರೈಸಲ್ಲಿರುವಂಥ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೆ ನಾನು ನನ್ನ ವೀಡಿಯೋಸ್ಗಳಲ್ಲಿ ಆದಷ್ಟು ಜಾಸ್ತಿ ಪ್ರೈಸ್ನ ಸ್ಯಾರೀಸ್ಗಳನ್ನ ರಿವ್ಯೂ ಮಾಡ್ತಾ ಇರ್ತೀನಿ. ಸೊ ಆರ್ಡರ್ಸ್ಗಳನ್ನ ಬುಕ್ ಮಾಡಿ ನಿಮಗೂ ಕೂಡ ಶೋ ಮಾಡ್ತಾ ಇರ್ತೀನಿ ಯಾವ ಥರ ಇದೆ, ಕ್ವಾಲಿಟಿ, ಪ್ರೈಸ್ ಹೇಗಿದೆ ಅಂತ. ಹಾಗೆಯೇ ಇವತ್ತು ಕೂಡ ಬ್ರೈಡಲ್ ವೇರ್ ಸ್ಯಾರಿ, ಅದು ಕೂಡ ಕಾಂಚೀಪುರಂ ಸ್ಯಾರಿ, ಒಳ್ಳೆ ಕಾಂಬಿನೇಷನ್ ಇರುವಂಥ ಸ್ಯಾರಿ ಇದು. ಸೊ ಆ ಒಂದು ಸ್ಯಾರಿ ಅಲ್ಲದೆ ಹೆಣ್ಮಕ್ಳು ತುಂಬಾ ಕೇರ್ ಮಾಡೋ ಅಂತಹ ಹೆಣ್ಮಕ್ಳು ಎದ್ದ ತಕ್ಷಣ ತಮ್ಮ ಸ್ಕಿನ್ನನ್ನು ವಾಶ್ ಮಾಡೋದಕ್ಕೆ, ನಮ್ಮ ಬ್ಯೂಟಿಯನ್ನು ಕಾಪಾಡೋದಕ್ಕೆ ಒಳ್ಳೆ ಕ್ವಾಲಿಟಿ ಆಗಿರುವಂತಹ ಸೋಪ್ಗಳನ್ನು ಯೂಸ್ ಮಾಡ್ತೀವಿ. ಆ ಸೋಪ್ಗಳಲ್ಲೂ ಕೂಡ ಎಷ್ಟೋ ಸೋಪ್ಗಳು ಕೆಮಿಕಲ್ಸ್ ಇರುತ್ತೆ, ಅದರಲ್ಲೂ ಕೂಡ ಎಷ್ಟು ಸೋಪ್ಗಳು ಟಾಯ್ಲೆಟ್ ಸೋಪ್ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಏನಿದು ಟಾಯ್ಲೆಟ್ ಸೋಪ್ ಅಂತ ಹೇಳಿದ್ರೆ ಏನಪ್ಪ ಇದು ಇಷ್ಟು ದಿನ ನಾವು ಯೂಸ್ ಮಾಡ್ತಾ ಇರೋದು ಟಾಯ್ಲೆಟ್ ಸೋಪ ಅನ್ನೋ ಒಂದು ಕನ್ಫ್ಯೂಷನ್ ನಿಮಗೂ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಸೋಪ್ ಬೇಸನ್ನು ಕೂಡ ನಾನು ಮೀಶೋದಲ್ಲಿ ತರಿಸಿದ್ದೀನಿ. ಯಾವ ಥರ ಇದೆ, ಹೇಗಿದೆ, ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ನಿಮಗೂ ಕೂಡ ಒಂದು ರೆಫರೆನ್ಸ್ಗೆ ಇರಲಿ ಅಂತ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಸ್ಯಾರಿಯನ್ನು ನಾನು ಸುಮಾರು ವರ್ಷದಿಂದ ಕೂಡ ವೇರ್ ಮಾಡಿ ವಾಶ್ ಕೂಡ ಮಾಡಿದ್ದೀನಿ. ಆಫ್ಟರ್ ವಾಶ್ ರಿವ್ಯೂ ಇದು. ಸೊ ಈ ಒಂದು ಸ್ಯಾರಿಯನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ರಿವ್ಯೂವನ್ನು. ಇನ್ನು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿ, ಚಾನಲ್ನಲ್ಲಿದೆ. ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಾದ್ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ರಿವ್ಯೂವನ್ನು ಕೂಡ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬುಕ್ ಮಾಡಿದಂಥ ಮೊದಲನೇ ಆರ್ಡರ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು. ಸೊ ಬಂದಿರೋ ಅಂಥ ಆರ್ಡರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಒಂದು ಸ್ಯಾರಿಯನ್ನು ಕೂಡ ಅಷ್ಟೇ ನನ್ನ ಒಂದು ವೀಡಿಯೋಸ್ಗಳಲ್ಲಿ ಆಲ್ಮೋಸ್ಟು ಸ್ಯಾರೀಸ್ಗಳನ್ನೇ ಆಗಲಿ ಯಾವುದೇ ಒಂದು ಪ್ರಾಡಕ್ಟ್ಸ್ಗಳನ್ನೇ ಆಗಲಿ ಯೂಸ್ ಮಾಡಿನೇ ನಿಮಗೆ ರಿವ್ಯೂ ಮಾಡ್ತಾ ಇರ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಂದು ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಿದ್ಮೇಲೆ ಅದು ಬೇರೆ ಥರನೇ ಕ್ವಾಲಿಟಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನಾನು ಯೂಸ್ ಮಾಡಿನೇ ಆದಷ್ಟು ನಿಮಗೆ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳು ತಲುಪಲಿ ಅಂತ. ಸೊ ಈ ಒಂದು ಸ್ಯಾರಿಯನ್ನು ನೀವು ವೇರ್ ಮಾಡಿದ್ರೆ ಯಾರೊಬ್ಬರು ಕೂಡ ಕೇಳ್ತಾರೆ, ಎಲ್ಲಿ ತಗೊಂಡೆ, ಇಷ್ಟೊಂದು ಚೆನ್ನಾಗಿದೆಯಲ್ಲ ಕ್ವಾಲಿಟಿ, ಕಲರ್ ಕೂಡ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ. ಈ ಒಂದು ಸ್ಯಾರಿಯನ್ನು ಹೊಗಳೋದಕ್ಕೂ ಮುಂಚೆ ನಿಮಗೆ ಸ್ಯಾರಿಯನ್ನು ತೋರಿಸ್ಬಿಡ್ತೀನಿ ನೋಡಿ. ಸ್ಯಾರಿಯ ಸ್ಟಾರ್ಟಿಂಗ್ ಬಂದು ಈ ಥರ ಇದೆ, ಮೇಲ್ಗಡೆ ಬಾರ್ಡರ್ ಈ ಥರ, ಹಾಗೆಯೇ ಸ್ಯಾರಿಯ ಸ್ಟಾರ್ಟಿಂಗ್ ಈ ಥರ ಇದೆ. ಕಾಪರ್ ಗೋಲ್ಡ್ ಥ್ರೆಡ್ಡಲ್ಲಿ ಈ ಒಂದು ಸ್ಯಾರಿಯ ಬಾರ್ಡರ್ ಆಗಿರ್ಬೋದು, ಮಧ್ಯ ಡಿಸೈನ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಚೆಕ್ಸ್ ಡಿಸೈನ್ಸನ್ನು ವರ್ಕ್ ಮಾಡಿದ್ದಾರೆ. ಕಾಂಚೀಪುರಂ ಸ್ಯಾರಿ ಇದು, ಅದರಲ್ಲೂ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಇದು. ಸೊ ತುಂಬಾ ಚೆನ್ನಾಗಿದೆ. ಇದು ಮೇಲ್ಗಡೆ ಬಾರ್ಡರ್ ಆದರೆ ಮೇಲ್ಗಡೆ ಹಾಗೆ ಕೆಳಗಡೆ ಬಾರ್ಡರನ್ನು ಸೇಮ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಮಧ್ಯ ರೀತಿಯಾದಂಥ ಚೆಕ್ಸ್ ಡಿಸೈನನ್ನು ರನ್ನಿಂಗಲ್ಲಿ ಕೊಟ್ಟಿದ್ದಾರೆ. ಸೊ
ಸೊ ಇದೇ ರೀತಿಯಾದಂಥ ಬಾರ್ಡರನ್ನು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಕೊಟ್ಟಿದ್ದಾರೆ. ಕಾಪರ್ ಗೋಲ್ಡ್ ಥ್ರೆಡ್ಡಲ್ಲಿ ಈ ಒಂದು ಡಿಸೈನನ್ನು ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಕೂಡ ಸ್ಯಾರಿಯ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಗ್ರೇ ಕಲರ್ ವಿತ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ. ಈ ಒಂದು ಸ್ಯಾರಿಯಲ್ಲಿ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ. ನಿಮಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸನ್ನು ನೀವು ಬುಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಸ್ಯಾರಿಗೆ ಬಂದಿರೋಂಥ ಪಲ್ಲುವನ್ನು ನೋಡ್ತಾ ಇದ್ದೀರಲ್ಲ, ಸೇಮ್ ಬಾರ್ಡರ್ ಕಲರಲ್ಲೇ ಪಲ್ಲುವನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ರೀತಿಯಾದಂಥ ಕಾಂಟ್ರಾಸ್ಟ್ ಸ್ಯಾರೀಸ್ಗಳು ನನಗೆ ತುಂಬಾ ಇಷ್ಟ ಆಗುತ್ತೆ. ಬಾರ್ಡರ್ ಹಾಗೆ ಪಲ್ಲು ಒಂದು ಕಲರಲ್ಲಿ, ಹಾಗೆ ಬ್ಲೌಸ್ ಕೂಡ ಇದೇ ಒಂದು ಕಲರಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬಾ ಒಳ್ಳೆ ಲುಕ್ಕನ್ನು ಕೂಡ ಕೊಡುತ್ತೆ. ನಾನು ಹೇಳಿದಾಗೆ ಈ ಒಂದು ಸ್ಯಾರಿಯನ್ನು ಸುಮಾರು ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ಯಾರಿಗೆ ಬಂದಿರೋಂಥ ಬ್ಲೌಸ್ ಪೀಸನ್ನು ನೋಡೋದಾದರೆ ಈ ಒಂದು ಸ್ಯಾರಿಯನ್ನು ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀನಿ ಈ ಬ್ಲೌಸನ್ನು. ಸೊ ನೋಡ್ತಾ ಇದ್ದೀರಲ್ಲ, ಈ ಒಂದು ಕಲರಲ್ಲಿ ಬ್ಲೌಸ್ ಮೆಟೀರಿಯಲ್ ಬಂದಿತ್ತು. ತುಂಬಾ ಚೆನ್ನಾಗಿದೆ. ನಾನು ಎಲ್ಬೋ ಲೆಂತ್ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಪ್ಲೈನಲ್ಲಿ ಕೂಡ ಸ್ಟಿಚ್ ಮಾಡಿದ್ದೀನಿ. ಈ ಒಂದು ಬ್ಲೌಸನ್ನು ವರ್ಕ್ ಮಾಡಿ ಇನ್ನೂ ಕೂಡ ಡಿಸೈನ್ ಮಾಡಬೇಕು, ಬಟ್ ಟೈಮ್ ಇಲ್ಲ ಅಷ್ಟೇ. ಅದೇ ಟೈಮ್ ಸಿಕ್ಕಾಗ ಈ ಒಂದು ಬ್ಲೌಸ್ಗೂ ಕೂಡ ವರ್ಕ್ ಮಾಡ್ತೀನಿ. ಆ ಒಂದು ವಿಡಿಯೋನ ಶ್ರೇಯಸ್ ವ್ಲಾಗ್ಸ್ ಕನ್ನಡ ಅನ್ನೋ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಈ ಒಂದು ಸ್ಯಾರಿಗೆ ಬಂದಿರೋಂಥ ಸ್ಲೀವ್ಸ್ ನೋಡಿದ್ರಲ್ಲ, ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಒಂದು ಬ್ಲೌಸ್ಗೆ ಡಿಸೈನ್ ಮಾಡಿದ್ರೆ ಇನ್ನೂ ಕೂಡ ತುಂಬ ರಿಚ್ ಲುಕ್ಕನ್ನು ಕೊಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸ್ಯಾರಿ ಬಂದು ವೇರಿಂಗ್ ಲುಕ್ಕಲ್ಲಿ ಈ ಟೈಪಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಇದೇ ಒಂದು ಸ್ಯಾರಿಗೆ ನಾನು ಆಲ್ರೆಡಿ ಹಿಂದೆ ಬ್ಲೌಸ್ ಮೆಟೀರಿಯಲನ್ನು ಸ್ಟಿಚ್ ಮಾಡ್ಕೊಂಡಿರೋದು. ಬಾಟಲ್ ಗ್ರೀನ್ ಕಲರಲ್ಲಿ ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸ್ ಮೆಟೀರಿಯಲ್ ಕೂಡ ಇದೆ. ಅದನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಆ ಒಂದು ಬ್ಲೌಸ್ ಮೆಟೀರಿಯಲ್ ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ಆರಾಮಾಗಿ ಆ ಒಂದು ಬ್ಲೌಸ್ ಕೂಡ ಹಾಕೊಳ್ಬೋದು. ನೋಡಿದ್ರಲ್ವಾ, ಈ ಒಂದು ಸ್ಯಾರಿಗೆ ಕೊಟ್ಟಿರೋಂಥ ಪ್ರೈಸು ಕೂಡ ವರ್ತಾಬಲ್ಲು. ಮೀಶೋದಲ್ಲಿ ಇದಕ್ಕೆ ರೇಟಿಂಗ್ಸನ್ನು ಕೊಡೋದಾದರೆ 5 ಔಟ್ ಆಫ್ 5 ಅನ್ನು ಕೊಡ್ಬೋದು. ಅಷ್ಟೇ ಚೆನ್ನಾಗಿದೆ ಆರ್ಡರು. ಫ್ಯಾಬ್ರಿಕ್ ಕೂಡ ಅಷ್ಟೇ ನೀವು ಹೇಳ್ದಾಗ ಕೂತ್ಕೊಳ್ಳುತ್ತೆ. ಕಾಂಚೀಪುರಂ ಸ್ಯಾರಿ ಅಂದಮೇಲೆ ಮಾತಾಡೋ ಹಾಗೆ ಇಲ್ಲ. ವಿತೌಟ್ ಐರನಿಂಗ್ ಈ ಒಂದು ಸ್ಯಾರಿಯನ್ನು ನೀವು ವೇರ್ ಮಾಡ್ಬೋದು. ಒಂದು ಆರ್ಡರನ್ನು ನೋಡಿದ್ರಲ್ವಾ, ಇನ್ನು ನೆಕ್ಸ್ಟ್ ಒಂದು ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರು. ಸೊ ಬಂದಿರೋ ಅಂಥ ಆರ್ಡರನ್ನು ನಾನು ಆಲ್ರೆಡಿ ಓಪನ್ ಕೂಡ ಮಾಡಿ ಇಟ್ಟಿದ್ದೀನಿ. ಏನಪ್ಪ ಸೋಪ್ ಬೇಸ್ ಅಂದಮೇಲೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತಲ್ಲೋ ಯಾವ ಥರ ಇರುತ್ತೆ ಹೇಗೆ ಅಂತ. ಸೊ ಅದಕ್ಕೆ ನಾನು ಕೂಡ ಓಪನ್ ಮಾಡಿ ಅದನ್ನು ನೋಡಿದ್ದೀನಿ. ಸೊ ನೋಡಿಬಿಟ್ಟು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡಿದ ತಕ್ಷಣ ನನಗೂ ಕೂಡ ತುಂಬಾ ಆಶ್ಚರ್ಯ ಆಯಿತು, ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ ಅಂತ. ಸೊ ಅದ್ರ ಬಗ್ಗೆ ಹೇಳಿ ನಿಮ್ಮನ್ನೂ ಕೂಡ ವೆಯ್ಟ್ ಮಾಡಿಸೋದ್ರ ಬದಲು ಫಸ್ಟು ಪ್ರಾಡಕ್ಟನ್ನೇ ತೋರಿಸ್ಬಿಡ್ತೀನಿ ಯಾವ ಥರ ಇದೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಪ್ಯಾಕೇಜಿಂಗಲ್ಲಿ ಕಳಿಸ್ಕೊಟ್ಟಿದ್ರು. ಆಲ್ರೆಡಿ ಓಪನ್ ಕೂಡ ಮಾಡಿದ್ದೀನಿ ಇದನ್ನು. ಇದರಲ್ಲಿ ಸೋಪ್ ಬೇಸನ್ನು ಮಾಡೋದಕ್ಕೆ ಈ ಒಂದು ಮೋಲ್ಡನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೇ ಇದು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡದಾದಂಥ ಮೋಲ್ಡನ್ನು ಕಳಿಸ್ಕೊಡ್ತಾರೆ ಅಂತ. ಇದರಲ್ಲಿ 15 ಸೋಪ್ಗಳನ್ನು ಮಾಡ್ಬೋದು, ಅಷ್ಟು 15 ಮೋಲ್ಡ್ ಇದೆ. ಇದು ಪ್ಲಾಸ್ಟಿಕ್ ಅಲ್ಲ, ಸಿಲಿಕಾನ್ ಟೈಪಲ್ಲಿದೆ. ಈ ಟೈಪಲ್ಲಿದೆ. ಈ ಸೋಪ್ ಮೋಲ್ಡ್ಗೆ ನಾವು ಸೋಪ್ ಬೇಸ್ ಇದೆಯಲ್ಲ ಅದನ್ನು ಮೆಲ್ಟ್ ಮಾಡಿ ಇದಕ್ಕೆ ಹಾಕಿ ನಿಮಗೆ ಬೇಕಾದಂಥ ಶೇಪಲ್ಲಿ ನೀವು ಸೋಪ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಈ ಥರ ಇದೆ. ಮೇಯ್ನಾಗಿ ಸೋಪ್ ಬೇಸ್ ಯಾವ ಥರ ಇದೆ ಅಂತ ಹೇಳಿದ್ರೆ ನನಗೂ ನೋಡಿದ ತಕ್ಷಣ ಆಶ್ಚರ್ಯ ಆಯಿತು. ನಾವು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಸೋಪ್ ಯಾವುದು ಹಾಗಾದರೆ ಅಂತ ನಾನು ಕೂಡ ನೋಡಿದಾಗ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಟಾಯ್ಲೆಟ್ ಸೋಪ್ ಅಂತ ಕೊಟ್ಟಿದ್ರು. ಈ ಒಂದು ಕೆಮಿಕಲ್ ಸೋಪ್ಗಳೆಲ್ಲ ನಮಗೆ ಟಾಯ್ಲೆಟ್ ಸೋಪ್ ಅಂತ ನಮಗೂ ಕೂಡ ಗೊತ್ತಿರಲ್ಲ, ನಿಮಗೂ ಕೂಡ ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಪ್ಯೂರ್ ಸೋಪ್ ಯಾವುದು ಅಂದರೆ TFM ಅನ್ನೋದು ಮೆನ್ಷನ್ ಮಾಡಿರ್ತೀನಿ. ಇದರಲ್ಲಿ ಸೈಡಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಸೋಪಲ್ಲಿ ಟಾಯ್ಲೆಟ್ ಸೋಪ್ ಅಂತ ಕೊಟ್ಟಿದ್ದೀರಲ್ವ ಸೋಪು. ಬಟ್ ಈ ರೀತಿಯಾದಂಥ ಸೋಪ್ಗಳು ಒಳ್ಳೆ ಕ್ವಾಲಿಟಿ ಆದಂಥ ಸೋಪ್ಗಳು. ಅಂದರೆ TFM ಅನ್ನೋದು 80%ಗಿಂತ ಮೇಲಿದ್ರೆ ಒಳ್ಳೆ ಕ್ವಾಲಿಟಿ ಆದಂಥ ಸೋಪ್ಗಳು ಅಂತ. ಅದು ನಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯ ಆರೈಕೆಯನ್ನು ಮಾಡೋವಂಥ ಸೋಪ್ಗಳು ಅಂತ. ಬಟ್ ಒಂದು ಸೋಪ್ ಬೇಸ್ಗಳನ್ನ ನಾನು ಕೂಡ ಈ ಒಂದು ಕಾರಣಕ್ಕೇ ಬುಕ್ ಮಾಡಿದ್ದೀನಿ. ಸೋಪ್ ಬೇಸ್ಗಳನ್ನ ತರಿಸ್ಕೊಂಡು ಮನೆಯಲ್ಲಿ ಹೋಮ್ ಮೇಡ್ ಸೋಪ್ಗಳನ್ನ ಮಾಡಿ ಯೂಸ್ ಮಾಡೋಣ ಅಂತ ಸೋಪ್ ಬೇಸನ್ನು ತರಿಸಿದ್ದೀನಿ. ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ಲ, ಈ ಥರ ಇದೆ. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಈಚೆ ಕಡೆ, ಆವಾಗ ಗೊತ್ತಾಗುತ್ತೆ. ಇದಕ್ಕೆ ಫುಲ್ಲು ಬಬಲ್ ಶೀಟಲ್ಲಿ ಪ್ಯಾಕ್ ಮಾಡಿದರು. ಬಟ್ ನಾನು ಇದನ್ನು ಫುಲ್ ರಿನ್ಯೂ ಮಾಡಿದ್ದೀನಿ ಯಾವ ಥರ ಇರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಈ ಒಂದು ಟೈಪಲ್ಲಿ ಸೋಪ್ ಬೇಸ್ ಇರುತ್ತೆ. ಸುಮಾರು ಪೀಸ್ಗಳು ಬಂದಿದೆ ಇದರಲ್ಲಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸೋಪ್ ಬೇಸ್ ಅನ್ನೋದು ಇರುತ್ತೆ. ಸೊ ಇದನ್ನು ನೀವು ಕಟ್ ಮಾಡಿ ಮೆಲ್ಟ್ ಮಾಡಿ ಯೂಸ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಒಂದು ಸೋಪ್ ಬೇಕು
ಆ ಒಂದು ಸೋಪನ್ನು ನೀವೇ ತಯಾರಿಸ್ಕೊಳ್ಬೋದು ಮನೆಯಲ್ಲೇ. ಅದು ಯಾವುದೇ ಕೆಮಿಕಲ್ ಇಲ್ಲದೇ ಕೆಮಿಕಲ್ ಫ್ರೀ ಆದಂಥ ಸೋಪ್ಗಳನ್ನ ನೀವೇ ಮನೆಯಲ್ಲೇ ಮಾಡ್ಕೊಳ್ಬೋದು. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಮಾತ್ರ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಮೀಶೋದಲ್ಲಿ ಈ ಒಂದು ಸೋಪ್ ಬೇಸನ್ನು ನೋಡಿ ನನಗೂ ಕೂಡ ಖುಷಿ ಆಯಿತು. ಮನೆಯಲ್ಲೇ ಕೆಮಿಕಲ್ ಫ್ರೀ ಆದಂಥ ಸೋಪನ್ನು ನಾನೇ ಮಾಡ್ಕೊಳ್ಳೋಣ ಅಂತ ಈ ಒಂದು ಸೋಪ್ ಬೇಸನ್ನು ತರಿಸಿದ್ದೀನಿ. ಈ ಒಂದು ಸೋಪ್ ಬೇಸನ್ನು ಉಪಯೋಗಿಸ್ಕೊಂಡು ಸೋಪ್ ಕೂಡ ಮಾಡ್ತೀನಿ. ಈ ಒಂದು ಮೋಲ್ಡನ್ನು ಉಪಯೋಗಿಸ್ಕೊಂಡು ಯಾವ ಥರ ಅಂತ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಅದು ಕೂಡ ನನ್ನ ಶ್ರೇಯಸ್ ವ್ಲಾಗ್ಸ್ ಕನ್ನಡ ಅನ್ನೋ ಚಾನಲ್ನಲ್ಲಿ. ಸೊ ಆ ಒಂದು ವೀಡಿಯೋಸ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೇಗ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಓಕೆನಾ. ಸುಮಾರು ಪೀಸಸ್ಗಳಿದೆ ಇದೇ ಥರ. ನಿಮಗೆ ಎಷ್ಟು ಕೆಜಿ ಬೇಕೋ ಅಷ್ಟು ಕೆಜಿಯನ್ನು ನೀವು ಬುಕ್ ಮಾಡಿ ತರಿಸ್ಕೊಳ್ಬೋದು. ಹೀಗೇ ಈ ಒಂದು ಸೋಪ್ ಬೇಸನ್ನು ಕೂಡ ಯೂಸ್ ಮಾಡ್ಬೋದು. ಇದು ಸೋಪ್ ಬೇಸ್ನ ಸ್ಟಾರ್ಟಿಂಗ್ ಸ್ಟೇಜು ಈ ಥರನೇ ಇರುತ್ತೆ. ಈ ಒಂದು ಬೇಸ್ ಸೋಪ್ಗಳಿಗೆ ಯಾವ ಥರ ಬೇಕಾದ್ರೂ ಶೇಪ್ಗಳನ್ನ ಕೊಟ್ಕೊಂಡು, ಯಾವ ಥರ ಬೇಕಾದರೂ ಕಲರು, ಫ್ರ್ಯಾಗ್ರೆನ್ಸು ಯಾವುದನ್ನು ಬೇಕಾದರೂ ಆ್ಯಡ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಟೈಪಲ್ಲಿ ನೀವು ಈ ಒಂದು ಸೋಪ್ಗಳನ್ನ ಮಾಡ್ಕೊಳ್ಬೋದು. ಅದನ್ನು ಕೂಡ ಮುಂದೆ ಮಾಡ್ತೀನಿ. ಸೊ ನೋಡಿದ್ರಲ್ವ, ಈ ಒಂದು ಪ್ರಾಡಕ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಕೊಟ್ಟಿರೋಂಥ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ಲು. ಜಾಸ್ತಿ ಕ್ವಾಂಟಿಟಿಯಲ್ಲೂ ಬೇರೆ ಆರ್ಡರ್ಸ್ಗಳನ್ನ ನೀವು ಬುಕ್ ಮಾಡಿ ತರಿಸ್ಕೊಳ್ಬೋದು. ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲೂ ನಿಮಗೆ ಬೇಕು ಅಂತ ಹೇಳಿದ್ರೆ ಬುಕ್ ಮಾಡಿ ತರಿಸ್ಕೊಳ್ಬೋದು. ಇವೆರಡು ಆರ್ಡರ್ಸ್ಗಳಿಗೆ ಮೀಶೋದಲ್ಲಿ ರೇಟಿಂಗ್ಸನ್ನು ಕೊಡೋದಾದರೆ 5 ಔಟ್ ಆಫ್ 5 ಕೊಡ್ಬೋದು. ಅಷ್ಟು ಚೆನ್ನಾಗಿದೆ ಆರ್ಡರು. ಎರಡು ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡಬೇಕು, ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಡೈರೆಕ್ಟಾಗಿ ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ಆ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ನಾವು ಬುಕ್ ಮಾಡಿದಂಥ ಸೇಮ್ ಪ್ರಾಡಕ್ಟ್ಸು, ಸೇಮ್ ಕ್ವಾಲಿಟಿ, ಸೇಮ್ ಪ್ರೈಸಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅದು ಕೂಡ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ಲದೇ ಫಸ್ಟ್ ಬುಕ್ಕಿಂಗಲ್ಲೇ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸನ್ನು ಮನೆಯಲ್ಲಿ ಬಯಸ್ಕೊಳ್ದೇ ಆರಾಮಾಗಿ ತರಿಸ್ಕೊಳ್ಬೋದು. ಸೊ ನೋಡಿದ್ರಲ್ವ, ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ ಮೇಲೆ ಲೈಕ್ ಕೊಟ್ಟೇ ಇರ್ತೀರಾ. ಸೊ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.